ಇನ್ನು ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತೇಳಿ ಹೈಕೋರ್ಟ್ ತೀರ್ಪು ನೀಡಿದೆ. ಆ ಪ್ರಕಾರವಾಗಿ ಈಗ ಬಾಗೇಪಲ್ಲಿಯ ಶಾಸಕರಾಗಿದ್ದಂತಹ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಈಗ ಶಾಸಕರಾಗಿ ಉಳಿದಿಲ್ಲ. ನ್ಯಾಯಮೂರ್ತಿ ಎಂ.ಜಿ.ಎಸ್. ಕಮಲ್ ಅವರಿದ್ದಂತಹ ಹೈಕೋರ್ಟ್ ಪೀಠ ಆದೇಶವನ್ನು ಹೊರಡಿಸಿದೆ. ಚುನಾವಣಾ ಅಕ್ರಮ ಹಿನ್ನೆಲೆಯಲ್ಲಿ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಆಯ್ಕೆಯೇ ಅಸಿಂಧು ಅಂತ ಹೇಳಿದೆ. ಅಸಿಂಧುಗೊಳಿಸಿ ಆದೇಶವನ್ನು ಹೊರಡಿಸಿದರೆ ಈಗ ಚುನಾವಣಾ ಆಯೋಗಕ್ಕೂ ಕೂಡ ತನ್ನ ಆದೇಶವನ್ನು ಈಗ ರವಾನೆ ಮಾಡಲಾಗಿದೆ. ವಿಧಾನಸಭೆ ಕಾರ್ಯದರ್ಶಿಗೂ ಕೂಡ ಆದೇಶ ಕಳಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಆಯ್ಕೆ ಅಸಿಂಧು ಕೋರಿ ತಕರಾರು ಅರ್ಜಿಯನ್ನು ಸಲ್ಲಿಸಿದರು. ಮುನಿರಾಜು ಅವರು ಇಲ್ಲಿ ಸರಿಯಾಗಿ ಅವರು ಅಫಿಡವಿಟನ್ನು ಸಲ್ಲಿಸಿಲ್ಲ, ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇವರ ಮೇಲಿದ್ದಂಥ ಒಂದು ಆರೋಪ. ನಂತರ ಒಂದು ಪ್ರಕರಣ ದಾಖಲಾಯಿತು. ಮುನಿರಾಜು ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದಲೂ ಕೂಡ ಹೋರಾಟವನ್ನು ನಡೆಸ್ತಾ ಬಂದಿದ್ದರು. ಈಗ ಸಿ ಮುನಿರಾಜು ವಿಜಯಿ ಅಂತ ಘೋಷಿಸೋದಕ್ಕೂ ಕೂಡ ಹೈಕೋರ್ಟ್ ನಿರಾಕರಿಸಿದೆ. ಅಂದರೆ ಚುನಾವಣಾ ಅಕ್ರಮ ಹಿನ್ನೆಲೆಯಲ್ಲಿ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು, ನೆಕ್ಸ್ಟ್ ಪರಾಜಯಗೊಂಡಿದ್ದಂತಹ ಅಭ್ಯರ್ಥಿ ಸಿ ಮುನಿರಾಜು. ಅಂದರೆ ಅವರು ಕೂಡ ಆ ಎಲೆಕ್ಷನ್ನಲ್ಲಿದ್ದರು. ಸುಬ್ಬಾರೆಡ್ಡಿ ಅವ್ರು ಗೆದ್ದರು, ಮುನಿರಾಜು ಅವರು ಸೋತಿದ್ರು. ಸೊ ಹಾಗಾಗಿ ಅವರು ಹೇಗೂ ಅವರ ಆಯ್ಕೆ ಅಸಿಂಧು ಅಂತ ಹೇಳಿದ್ಮೇಲೆ ನಮ್ಮನ್ನ ವಿಜಯಿ ಅಂತ ಹೇಳಿ ಘೋಷಣೆ ಮಾಡಿ ಅನ್ನುವಂಥದ್ರ ಬಗ್ಗೆ ಕೂಡ ಅವರು ಕೇಳಿದ್ರು. ಅಂದರೆ ಅರ್ಜಿಯನ್ನು ಹಾಕಿದ್ರು. ಬಟ್ ಅದನ್ನು ಕೂಡ ನಿರಾಕರಿಸಿದೆ. ಆ ರೀತಿಯಾಗಿ ಮಾಡೋದಕ್ಕೆ ಬರೋದಿಲ್ಲ ಅಂಥೇಳಿ ಏನಿದ್ರು ಕೂಡ ಈಗ ನೆಕ್ಸ್ಟು ಎಲೆಕ್ಷನ್ಗೆ ಹೋಗಬೇಕು. ಎಲೆಕ್ಷನ್ನಲ್ಲಿ ಜನ ಯಾರನ್ನ ಆಯ್ಕೆ ಮಾಡ್ತಾರೆ ಅವರು ಮುಂದಿನ ಶಾಸಕರಾಗಿರ್ತಾರೆ. ಅಲ್ಲಿವರೆಗೂ ಕೂಡ ಈಗ ಸುಬ್ಬಾರೆಡ್ಡಿ ಅವರ ಒಂದು ಶಾಸಕ ಸ್ಥಾನವೂ ಕೂಡ ಅನರ್ಹಗೊಂಡಂತಾಗಿದೆ. ಇನ್ನು ಮೇಲ್ಮನವಿ ಸಲ್ಲಿಕೆವರೆಗೂ ಕೂಡ ತಡೆಯಾಜ್ಞೆ ನೀಡೋದಕ್ಕೂ ಕೂಡ ಒಂದು ಮನವಿಯನ್ನು ಮಾಡಿದ್ರು. ಸುಬ್ಬಾರೆಡ್ಡಿ ಪರ ಹಿರಿಯ ವಕೀಲರಾಗಿರುವಂತಹ ಜಯಕುಮಾರ್ ಅವರು ಮನವಿಯನ್ನು ಮಾಡಿದ್ರು. ಅರ್ಜಿದಾರರ ಪರ ವಕೀಲರಾಗಿರುವಂತಹ ನಳಿನಾ ಮಾಯಗೌಡ ಅವರು ಇದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಸಿಂಧು ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಡಲಿಲ್ಲ ಹೈಕೋರ್ಟ್ ಈ ಒಂದು ಸಂದರ್ಭದಲ್ಲಿ. ಸೊ ಹಾಗಾಗಿ ಈಗ ಸುಬ್ಬಾರೆಡ್ಡಿ ಪರ ಹಿರಿಯ ವಕೀಲ ಜಯಕುಮಾರ್ ಅವರು ಏನು ಮನವಿಯನ್ನು ಮಾಡಿದ್ರು ಅದನ್ನ ಪರಿಗಣಿಸಲಿಲ್ಲ ನ್ಯಾಯಾಲಯ. ಈಗಲೂ ಕೂಡ ಒಂದು ಅವಕಾಶ ಇರುವಂಥದ್ದು, ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದೊಂದೇ ಇದೆ ಮಾರ್ಗ. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಮತ್ತೆ ಏನಾದರೂ ಈ ಆದೇಶಕ್ಕೆ ತಡೆಯನ್ನು ನೀಡಿದ್ರೆ ಮತ್ತೆ ಶಾಸಕ ಸ್ಥಾನ ಅವರಿಗೆ ಕಂಟಿನ್ಯೂ ಆಗುತ್ತೆ, ಆ ಸಾಧ್ಯತೆಗಳು ಇದ್ದೇ ಇರುತ್ತೆ. ಆದರೆ ಒಂದು ವೇಳೆ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹೈಕೋರ್ಟ್ನ ಆದೇಶವನ್ನೇ ಎತ್ತಿ ಹಿಡಿದ್ರೆ ಆಗ ಸುಬ್ಬಾರೆಡ್ಡಿ ಅವರ ಒಂದು ಶಾಸಕ ಸ್ಥಾನ ಕಂಪ್ಲೀಟ್ ಆಗಿ ಹೋದಂತಾಗುತ್ತೆ. ಈಗ ಕೊನೆಯ ಆಪ್ಷನ್ ಉಳಿದಿರುವಂಥದ್ದು ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಈ ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು. ಬಟ್ ಈಗ ಹೈಕೋರ್ಟ್ ಆದೇಶವನ್ನು ಕೊಟ್ಟಿರೋದ್ರಿಂದಾಗಿ ಚುನಾವಣಾ ಆಯೋಗಕ್ಕೂ ಕೂಡ ಈ ಒಂದು ಆದೇಶದ ಪ್ರತಿ ಹೋಗಿದೆ. ಹಾಗೆ ಸ್ಪೀಕರ್ಗೂ ಕೂಡ ಈ ಒಂದು ಆದೇಶದ ಪ್ರತಿ ರವಾನೆ ಆಗುತ್ತೆ. ಸೊ ಹಾಗಾಗಿ ಈಗ ಟಿಲ್ ಈಗ ನಾವು ಮಾತಾಡೋದಾದರೆ ಈಗ ಶಾಸಕರಾಗಿ ಅವರು ಉಳಿದಿಲ್ಲ. ಯಾಕಂದರೆ ಅವರ ಶಾಸಕ ಸ್ಥಾನ ಅನರ್ಹ ಆಗಿಬಿಡಿದೆ ಈಗ ಹೈಕೋರ್ಟ್ ಹೇಳಿರೋದ್ರಿಂದ. ಸುಬ್ಬಾರೆಡ್ಡಿ ವಿರುದ್ಧ ಹಲವು ಆರೋಪಗಳಿದ್ವು. ಚುನಾವಣಾ ಪ್ರಮಾಣ ಪತ್ರದಲ್ಲಿ ಹಲವು ಮಾಹಿತಿಯನ್ನು ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಗಳಿದೆ. ತಮ್ಮ ಒಡೆತನದ ಬಾರ್ಗಳ ಮಾಹಿತಿಯನ್ನು ಜೊತೆಗೆ GST ವಿವರವನ್ನು ಕೊಟ್ಟಿಲ್ಲ ಅಂತ, BBMPಯ ಆಸ್ತಿ ವಿವರವನ್ನು ಕೂಡ ಇವರು ಸರಿಯಾಗಿ ನಮೂದು ಮಾಡಿಲ್ಲ. ಸುಬ್ಬಾರೆಡ್ಡಿ ವಿರುದ್ಧ ಈ ರೀತಿಯಾಗಿ ಹಲವು ಮಾಹಿತಿಯನ್ನು ಬಚ್ಚಿಟ್ಟಿರುವಂತಹ ಒಂದು ಆರೋಪ ಇವ್ರ ಮೇಲಿದೆ. ಅಂದರೆ ಏನು ಚುನಾವಣಾ ಸಂದರ್ಭದಲ್ಲಿ ಅವ್ರು ಕಂಟೆಸ್ಟ್ ಮಾಡಿದಾಗ ಒಂದು ಅಫಿಡವಿಟನ್ನು ಸಲ್ಲಿಸಬೇಕು. ನನ್ನ ಹೆಸರ ಮೇಲೆ ಎಷ್ಟು ಆಸ್ತಿ ಇದೆ, ಎಲ್ಲೆಲ್ಲಿದೆ, ಅಥವಾ ನನಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಕಂಪನಿಗಳಿದೆಯಾ, ಯಾವುದಾದ್ರೂ ಕಾರುಬಾರಿ ಇದೆಯಾ, ಯಾವುದಾದ್ರೂ ಬಿಸ್ನೆಸ್, ಅಥವಾ ನಮಗಿರುವಂಥ ಕಾರು, ಬೈಕು, ಮನೆ ಯಾವುದೇ ಇದ್ರೂ ಕೂಡ ಪ್ರತಿಯೊಂದರ ಡೀಟೇಲ್ಸ್ ಕೂಡ ಪರ್ಸ್ನಲ್ ಇರಲಿ ಜೊತೆಗೆ ಪ್ರೊಫೆಷ್ನಲ್ ಇರಲಿ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಆ ಅಫಿಡವಿಟ್ನಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಸೊ ಆ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಕೆಲವೊಂದಷ್ಟು ಮಾಹಿತಿಯನ್ನು ಬಚ್ಚಿಟ್ಟಿದ್ದಾರೆ, ಅಲ್ಲಿ ಅಫಿಡವಿಟ್ನಲ್ಲಿ ಡಿಕ್ಲೇರೇ ಮಾಡಿಲ್ಲ ಅನ್ನುವಂಥದ್ರ ಬಗ್ಗೆ ಇವ್ರ ಮೇಲೆ ಇದ್ದಂಥ ಒಂದು ಆರೋಪ. ಸೊ ಹೈಕೋರ್ಟ್ ತೀರ್ಪಿನಿಂದ ಖುಷಿಯಾಗಿದೆ, ನಮಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ಮಾತಾಡಿದ್ದಾರೆ. ಬಿಜೆಪಿಯ ಪರಾಜಿತ ಅಭ್ಯರ್ಥಿ TV9 ಜೊತೆಗೆ ಮಾತನಾಡ್ತಾ ಮುನಿರಾಜು ಅವರು ಈ ಹೇಳಿಕೆಯನ್ನು ಕೊಟ್ಟರು. ಸುಬ್ಬಾರೆಡ್ಡಿ ವಿರುದ್ಧ ಸಾವಿರಾರು ಕೋಟಿ ಹಗರಣ ಕೂಡ ಇದೆ. ನಾಮಪತ್ರ ಸಲ್ಲಿಕೆ ವೇಳೆ ಸುಬ್ಬಾರೆಡ್ಡಿ ಸೂಕ್ತ ಆಸ್ತಿ ವಿವರಗಳನ್ನು ಕೂಡ ಸಲ್ಲಿಸಿಲ್ಲ ಅನ್ನುವಂಥದ್ದನ್ನು ಮತ್ತೊಮ್ಮೆ ಹೇಳಿದ್ದಾರೆ. TV9 ಜೊತೆಗೆ ಮಾತನಾಡಿದ್ರು ಸಿ ಮುನಿರಾಜು ಅವರು. ಬನ್ನಿ ನೋಡೋಣ. ಮುನಿರಾಜು ಅವರು ನಮ್ಮ ಜೊತೆ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ನಿಮಗೆ ಮುನ್ನಡೆ ಆಗಿದೆ, ಯಾಕೆಂದ್ರೆ ಹೈಕೋರ್ಟ್ ಕೊಟ್ಟಂತಹ ಆದೇಶ ಏನಿದೆ ಈಗಾಗಲೇ ಅವರ ಶಾಸಕ ಸ್ಥಾನವನ್ನ ಅಸಿಂಧುಗೊಳಿಸಿದೆ. ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಈಗ ನ್ಯಾಯಾಲಯದ ಮೇಲೆ ನಂಬಿಕೆ ಇಟ್ಟು ನಾನು ಅದನ್ನ ಕೇಸನ್ನ ಹಾಕಿದ್ವಿ, ನ್ಯಾಯಾಲಯ ಮೊರೆ ಹೋಗಿದ್ವಿ. ಇವತ್ತು ನ್ಯಾಯಕ್ಕೆ ಇವತ್ತು ಜಯ ಸಿಕ್ಕಿದೆ ನಮ್ಗೆ. ನಮ್ಮ ಏನು ಹೋರಾಟ ಇತ್ತು ಅವರು ಕರಪ್ಟ್ ಮಾಡಿದ್ದಾರೆ, ಅವರೆಲ್ಲ ಪೂರ್ತಿ ಬಾಗೇಪಲ್ಲಿ ಜನತೆಗೆ ಮೋಸ ಮಾಡಿದ್ದಾರೆ. ಅವ್ರು ಏನೂ ಕೂಡ ಡಿಕ್ಲರೇಷನ್ ಗೌರ್ಮೆಂಟ್ಗೆ ಎಲ್ಲ ಪೂರ್ತಿ ಮೋಸ ಮಾಡಿದ್ರು. ಅದನ್ನೆಲ್ಲ ಕೂಡ ಎತ್ತಿಡಿದು ನಮ್ಮೆಲ್ಲ ಇವತ್ತೇನು ಹೋರಾಟ ಇವತ್ತು ನ್ಯಾಯಾಲಯದಲ್ಲಿ ಸುಮಾರು ಆರ್ಗ್ಯುಮೆಂಟ್ ಆಯಿತು. ಇವತ್ತು ಕೊನೆಯದಾಗಿ ಅವರನ್ನ ವಜಾಗೊಳಿಸಿ ಇವತ್ತು ಸ್ಟೇ ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿಂದ MLAನೇ ಇಲ್ಲ. ವಜಾ ಆಗೋ ರೀತಿಯಲ್ಲಿ ಇವತ್ತು ಘೋಷಣೆ ಮಾಡಿದ್ದಾರೆ ನ್ಯಾಯಾಧೀಶರಿಗೆ.
ನ್ಯಾಯದ ಮೇಲೆ ಇವತ್ತು ಒಂದು ನಂಬಿಕೆ ನನಗೆ ಬಂತು. ಇದನ್ನ ನಮ್ಮ ನಳಿನಾಮೇಗೌಡ ಅಂತ ಸೀನಿಯರ್ ಅಡ್ವೊಕೇಟ್ ಇವತ್ತು ಏನಾದ್ರೂ ಆಗಿದ್ರೆ ಇವತ್ತು ಕಾನೂನು ಹೋರಾಟದಲ್ಲಿ ಅವರೇ ಇದನ್ನ ಸಂಪೂರ್ಣವಾಗಿ ಅದನ್ನ ಹೋರಾಟ ಮಾಡಿ ಅದನ್ನೆಲ್ಲ ಬಯಲಿಗೆ ಎಳೆದು ಇವತ್ತು ನ್ಯಾಯವನ್ನ ತರಿಸ್ಕೊಟ್ಟಿದ್ದಾರೆ ನನಗೆ. ನೀವು ವಿಜಯಿ ಅಂತ ಹೇಳಿ ಘೋಷಿಸಬೇಕು ಅನ್ನುವಂತ ಮನವಿಯನ್ನ ಕೂಡ ಮಾಡಿದ್ರಿ, ಆ ಬಗ್ಗೆ ಹೈಕೋರ್ಟ್ ನಕಾರ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ನೀವು ಡಿಕ್ಲರೇಷನ್ ಮಾಡ್ಬೇಕು ನಮ್ಮನ್ನ ಅಂತ ಕೇಳಿದ್ವಿ, ಆದ್ರೆ ಅದನ್ನ ನ್ಯಾಯಾಲಯದಲ್ಲಿ ಇವತ್ತು ಅವ್ರನ್ನ ಶಾಸಕರನ್ನ ವಜಾ ಮಾಡಿದ್ದಾರೆ. ಆ ಡಿಕ್ಲರೇಷನ್ ಏನ್ ಕೊಟ್ಟಿಲ್ಲ. ಆದ್ರೂ ಖುಷಿ ಆಗ್ತದೆ, ಯಾಕಂದ್ರೆ ಇವತ್ತು ಒಬ್ಬ ಭ್ರಷ್ಟ ಶಾಸಕರ ವಿರುದ್ಧ ನಾನು ಕೋರ್ಟ್ ಮೊರೆ ಹೋಗಿದ್ದೆ. ಇವತ್ತು ನ್ಯಾಯಕ್ಕೆ ನಮ್ಗೆ ಜಯ ಸಿಕ್ಕಿದೆ. ಇವತ್ತು ಯಾವುದೇ ರೀತಿ ಇನ್ನ ಇಡೀ ಕರ್ನಾಟಕದಲ್ಲೇ ಆಗ್ಲಿ ನಮ್ಮ ಈ ದೇಶದಲ್ಲೇ ಆಗ್ಲಿ ಯಾರು ಕೂಡ ಈ ತರ ಭ್ರಷ್ಟಾಚಾರದ ಕೆಲಸಗಳು ಮಾಡಬಾರ್ದು ಅನ್ನೋ ಒಂದು ನಿದರ್ಶನ ಇವತ್ತು ನ್ಯಾಯಾಲಯದಲ್ಲಿ ತಿರುಗಿ ಬಂದಿದೆ. ಓಕೆ, ನೀವು ಪದೇ ಪದೇ ಹೇಳ್ತಾ ಇದ್ರಿ ಅವರು ಸುಳ್ಳು ಅಫಿಡವಿಟ್ ನಲ್ಲಿ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಿ, ಆದ್ರೆ ಅದನ್ನ ಒಪ್ಕೋತಾ ಇರಲಿಲ್ಲ ಸುಬ್ಬಾರೆಡ್ಡಿ ಅವರು ಯಾವಾಗ್ಲೂ ಕೂಡ. ಬಟ್ ಈಗ ಸಾಕ್ಷಿ ಸಮೇತವಾಗಿ ಹೈಕೋರ್ಟ್ ಪರಿಗಣಿಸಿದೆ, ಹಾಗಾಗಿ ಅಸಿಂಧುಗೊಳಿಸಿರುವಂತದ್ದು. ಈಗ ಈ ಬಗ್ಗೆ ನೀವೇನ್ ಹೇಳ್ತೀರಾ? ಅದನ್ನೇ ಅವ್ರು ಯಾವುದೇ ರೀತಿ ಅವರು ಮಾಡಿರೋ ತಪ್ಪನ್ನ ಮುಚ್ಚಿಕೊಳ್ಳಕ್ಕೆ ಸಾವಿರಾರು ಹೇಳ್ತಾ ಇತ್ತು, ನಾನು ಅದ್ ಮಾಡಿದ್ದೀನಿ, ನಾನು ಇದು ಮಾಡಿದ್ದೀನಿ, ನಾನೆಲ್ಲ ಒಳ್ಳೇದ್ ಮಾಡಿದ್ದೀನಿ ಅಂತ. ಆದ್ರೆ ಅವ್ರದಿನ್ನ ಸಾವಿರಾರು ಕೋಟಿ ಹಗರಣಗಳಿದೆ, ಅದನ್ನೆಲ್ಲ ಕೂಡ ಕೋರ್ಟ್ ಮೊರೆ ದಿನ ಹೋಗಿಲ್ಲ. ಆದ್ರೆ ಇವತ್ತು ಸಂಪೂರ್ಣವಾಗಿ ಅವ್ರು ಹಾಕಿರ್ತಕ್ಕಂಥ ಅಪ್ಡೇಟ್ ಅಲ್ಲೇ ಅವ್ರದ್ದೇನಿದೆ ಭವಿಷ್ಯ ಸಿಕ್ಕಿದೆ. ಈಗ 13ಕ್ಕಿಂತ ಹೆಚ್ಚು ತಪ್ಪು ಪ್ರಕರಣಗಳು, ತಪ್ಪು ಮಾಹಿತಿಯನ್ನ ಕೋರ್ಟ್ ಅಪ್ಡೇಟ್ ಕೊಟ್ಟಿದ್ರು ಅವರು. ಅದರಿಂದ ಇವತ್ತು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಇವತ್ತು ಒಂದು ಒಳ್ಳೆ ತೀರ್ಪನ್ನ. ನಾವು ಪ್ರತಿನಿಧಿ ರಮೇಶ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ರಮೇಶ್, ಈಗ ಇವತ್ತು ಕೋರ್ಟ್ ತೀರ್ಪಿನಲ್ಲಿ ಏನ್ ಹೇಳಿದೆ ಪ್ರಮುಖವಾಗಿ ಅಂತೇಳಿ, ಅಂದ್ರೆ ಈಗ ಅಫಿಡವಿಟ್ನಲ್ಲಿ ಇವರು ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಅಂಶನ, ಅಥವಾ ಕೆಲವೊಂದಷ್ಟು ಮಾಹಿತಿನ ಬಚ್ಚಿಟ್ಟಿದ್ದಾರೆ, ಅಂದ್ರೆ ಅಫಿಡವಿಟ್ನಲ್ಲಿ ಡಿಕ್ಲೇರ್ ಮಾಡಿಲ್ಲ ಅನ್ನುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ದಾಖಲಾತಿಗಳನ್ನ ಒದಗಿಸಲಾಯಿತು, ಕೊನೆಗೆ ಇಲ್ಲಿ ಕೋರ್ಟ್ನಲ್ಲಿ ತೀರ್ಮಾನವನ್ನ ಕೊಡುವ ಒಂದು ನಿಟ್ಟಿನಲ್ಲಿ ಯಾವೆಲ್ಲ ಅಂಶಗಳನ್ನ ಪರಿಗಣಿಸಲಾಗಿದೆ, ಏನ್ ಮಾಹಿತಿ ಇದೆ ರಮೇಶ್? ರೆಹಮಾನ್, ಮುಖ್ಯವಾಗಿ ಇವತ್ತು ಎರಡು ವಿಚಾರದಲ್ಲಿ ಎಸ್ ಸುಬ್ಬಾರೆಡ್ಡಿಗೆ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಅವರ ಆಯ್ಕೆಯನ್ನು ಕೋರ್ಟ್ ಅಸಿಂಧುಗೊಳಿಸಿದೆ, ಮತ್ತು ಎರಡನೇದಾಗಿ ಇದಕ್ಕೆ ತಡೆಯಾಜ್ಞೆ ಕೊಡಬೇಕು, ಮೇಲ್ಮನವಿ ಸಲ್ಲಿಸೋರು ಕೂಡ 30 ದಿನಗಳ ಕಾಲ ಈ ತೀರ್ಪಿಗೆ ತಡೆಯಾಜ್ಞೆ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ರು. ಆದರೆ ಹೈಕೋರ್ಟ್ ಆ ತಡೆಯಾಜ್ಞೆ ಕೊಡೋದಕ್ಕೂ ನಿರಾಕರಿಸಿದೆ. ಅಲ್ಲದೆ ಈ ತೀರ್ಪಿನ ಪ್ರತಿಯನ್ನು ಇಮಿಡಿಯೇಟ್ ಆಗಿ ವಿಧಾನಸಭಾ ಕಾರ್ಯದರ್ಶಿ ಮತ್ತು ಚುನಾವಣಾ ಆಯೋಗಕ್ಕೂ ಕೂಡ ಕಳಿಸಬೇಕು ಅಂತೇಳಿ ಹೇಳಿದೆ. ಹೀಗಾಗಿ ಆಸ್ ಆಫ್ ನೌ ಅವರಿಗೆ ಈಗ ಬೇರೆ ದಾರಿ ಇಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗೋದೊಂದೇ ಆಯ್ಕೆ. ಇಲ್ಲಿ ಇವರು ಅನರ್ಹ ಆಗೋದಕ್ಕೆ ಅಥವಾ ಅಸಿಂಧುಗಳು ಆಗೋದಕ್ಕೆ ಏನು ಕಾರಣ ಅಂತಂದರೆ, ಇವರು ಚುನಾವಣಾ ಅಫಿಡವಿಟ್ ಏನು ಸಲ್ಲಿಸಿದರಲ್ಲಿ ಸಾಕಷ್ಟು ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ರು, ಆಸ್ತಿ ವಿವರವನ್ನು ಬಚ್ಚಿಟ್ಟಿದ್ರು. ಜೊತೆಗೆ GST ಪ್ರಾಧಿಕಾರ ಇರ್ಬೋದು, ಅದೇ ರೀತಿ BBMP ಇರ್ಬೋದು, ಇದಕ್ಕೆ ಸಾಕಷ್ಟು ಆಸ್ತಿ ತೆರಿಗೆಯನ್ನು ಇವರು ಕಟ್ಟಿರಲಿಲ್ಲ, ಅದನ್ನು ಕೂಡ ಬಾಕಿ ಉಳಿಸ್ಕೊಂಡಿದ್ರು. ಯಾವಾಗ ಇವರು ಈ ಕೇಸನ್ನು ಹಾಕಿದ್ರು, ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು, ಆಗ SN ಸುಬ್ಬಾರೆಡ್ಡಿ ಅವರು ಈ ಎಲ್ಲ ಟ್ಯಾಕ್ಸ್ಗಳನ್ನು ಕಟ್ಟಿದ್ರು. ಅಂದರೆ GST ವಯೋಲೇಷನ್ಸ್ ಆಗಿದೆ, ಜೊತೆಗೆ BBMP ಟ್ಯಾಕ್ಸ್ಗಳನ್ನು ಕಟ್ಟಿರಲಿಲ್ಲ, ಈ ಕೇಸ್ ಹಾಕಿದ ಮೇಲೆ ಕಟ್ಟಿದ್ದಾರೆ. ಜೊತೆಗೆ ಅವ್ರದ್ದು ಹಲವು ಬಾರ್ಗಳಿತ್ತು, ಆ ಬಾರ್ಗಳ ವಿವರವನ್ನು ಘೋಷಣೆ ಮಾಡಿರಲಿಲ್ಲ, ಜೊತೆಗೆ GSTಯನ್ನು ಕೂಡ ಪಾವತಿ ಮಾಡಿರಲಿಲ್ಲ ಕೆಲವು ವರ್ಷಗಳದ್ದು. ಜೊತೆಗೆ ಕೆಲವರಿಗೆ ಸಾಲಗಳನ್ನು ಕೊಟ್ಟಿದ್ರು. ಅವರು ಅದನ್ನು ಇನ್ಕಮ್ ಟ್ಯಾಕ್ಸಲ್ಲಿ ಸಾಲ ತಗೊಂಡವರು ತಮ್ಮ ಆದಾಯ ವಿವರದಲ್ಲಿ ಅದನ್ನು ತೋರಿಸಿದ್ರು. ಆದರೆ ಇವರು ಸಾಲ ಕೊಟ್ಟವರಾಗಿ ಇದನ್ನು ಅವರು ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಹೀಗಾಗಿ ಸಾಕಷ್ಟು ಅಂಶಗಳಲ್ಲಿ ಸುಮಾರು 13 ಅಂಶಗಳು ಕಂಡು ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವರು ಎಲ್ಲವನ್ನು ಕೂಡ ವೆಬ್ಸೈಟ್ಗಳಿಂದ ಡೌನ್ಲೋಡ್ ಮಾಡಿ ಅದರ ಪ್ರತಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದ್ರು. ಟ್ರಯಲ್ ನಡೆದು ಹೈಕೋರ್ಟಲ್ಲೂ ಕೂಡ ಅದು ಸಾಬೀತಾಗಿತ್ತು. ಜೊತೆಗೆ ಈ ಟ್ರಯಲ್ ವಿಳಂಬ ಮಾಡೋದಕ್ಕೆ ಕೂಡ ಹೈಕೋರ್ಟ್ SN ಸುಬ್ಬಾರೆಡ್ಡಿ ಅವರು ಸುಮಾರು 10,000 ರೂಪಾಯಿ ದಂಡವನ್ನು ಕೂಡ ವಿಧಿಸಿತ್ತು. ಯಾಕೆಂದರೆ ಎಲ್ಲೋ ಒಂದು ಕಡೆ ಇವ್ರಿಗೆ ಅನಿಸಿತ್ತು ಅನ್ಸುತ್ತೆ, ಇಲ್ಲೆಲ್ಲೋ ನನ್ನ ವಿರುದ್ಧ ಹೋಗುತ್ತೆ ಅಂತೇಳಿ. ಯಾಕಂದರೆ ಸಾಕ್ಷ್ಯಾಧಾರಗಳು ಅಷ್ಟು ಪ್ರಬಲವಾಗಿದ್ದರಿಂದ ಅವರು ಟ್ರಯಲನ್ನು ವಿಳಂಬ ಮಾಡೋದಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ರು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಅವರಿಗೆ 10,000 ದಂಡವನ್ನು ಕೂಡ ವಿಧಿಸಿದೆ. ಹೀಗಾಗಿ ಈಗ SN ಸುಬ್ಬಾರೆಡ್ಡಿ ಅವರಿಗೆ ಬಹಳ ದೊಡ್ಡ ಹಿನ್ನಡೆ ಆಗಿದೆ. ಅವ್ರಿಗೆ ಇರೋದು ಒಂದೇ ಮಾರ್ಗ, ಒಂದೇ ಆಪ್ಷನ್ ಏನಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಇಮಿಡಿಯೇಟ್ ಆಗಿ ಈ ತೀರ್ಪಿಗೆ ತಡೆಯಾಜ್ಞೆಯನ್ನು ಪಡ್ಕೊಳ್ಳೋದು. ಒಂದು ವೇಳೆ ತಡೆಯಾಜ್ಞೆ ಸಿಗದೇ ಇದ್ರೆ ಆಗ ಏನು ಚುನಾವಣಾ ಆಯೋಗ ಇವ್ರನ್ನ ಒಂದು ಆಯ್ಕೆ ಅಸಿಂಧು ಆಗುತ್ತೆ. ಎರಡನೇದಾಗಿ ಚುನಾವಣಾ ಆಯೋಗ ಇಮಿಡಿಯೇಟ್ ಆಗಿ ಆ ಕ್ಷೇತ್ರಕ್ಕೆ ಚುನಾವಣೆ ಘೋಷಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಅವ್ರಿಗಿರುವಂಥ ಏಕೈಕ ಆಪ್ಷನ್ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಈ ತೀರ್ಪಿಗೆ ತಡೆಯಾಜ್ಞೆಯನ್ನು ಪಡ್ಕೊಳ್ಳೋದು. ಥ್ಯಾಂಕ್ ಯು ರಮೇಶ್. ಇನ್ನು ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಈ ವಿಚಾರವಾಗಿ ಮಾತನಾಡಿದ್ರು. ಬರೀ ಕಾಂಗ್ರೆಸ್ ಅವರು ವೋಟ್ ಚೋರಿ ಬಗ್ಗೆ ಮಾತಾಡ್ತಾರಲ್ಲ, ಆಕ್ಚುಲಿ ಇದು ನಿಜವಾದ ವೋಟ್ ಚೋರಿ ಅಂತ ಹೇಳಿ ಸುಬ್ಬಾರೆಡ್ಡಿ ಆಯ್ಕೆಯ ಸಿಂಧುಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ವಿರುದ್ಧ ಚುನಾವಣಾ ತಕರಾರು ಹಾಕಿಲ್ಲ. ಪರಾಜಿತ ಅಭ್ಯರ್ಥಿ ಹೈಕೋರ್ಟ್ ಇವತ್ತು ಆದೇಶ ಕೊಟ್ಟಿದೆ. ಶಾಸಕರ ಆಯ್ಕೆ ಅಸಿಂಧು ಆದೇಶ ನೋಡಿ, ಹಲವು ಬಾರಿ ಈ ರೀತಿ ಆಗಿದೆ. ಇಂಥವು ಆದಾಗಲೂ ಕೂಡ ಇದನ್ನು ಕೂಡ ವೋಟ್ ಚೋರಿ ಅನ್ನಲ್ವೇ? ಇದು ನಿಜವಾದ ವೋಟ್ ಚೋರಿ. ರಾಹುಲ್ ಗಾಂಧಿ ಕಳಿಸ್ಕೊಡ್ಬೇಕು ಇದನ್ನ.
ಎಲ್ಲೆಲ್ಲಿ ಓಟ್ ಚೋರಿ ಕಾಂಗ್ರೆಸ್ ಮಾಡಿ ಗೆದ್ದಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ಮುಖಕ್ಕೆ ಹಿಡಿದ ಕನ್ನಡಿ ಇದು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಾಗೆ